ಸಾಧಾರಣವಾಗಿ ನಾವು ಯಾವುದೇ ಸ್ತೋತ್ರಗಳನ್ನ ಹೇಳಿ ಕೊನೆಯಲ್ಲಿ ಸ್ತೋತ್ರದ ಫಲಶ್ರುತಿ ಅನ್ನೋ ಇದರಲ್ಲಿ ಒಂದು ಎರಡು ಶ್ಲೋಕಗಳು ಫಲಶ್ರುತಿ ಶ್ಲೋಕಗಳಿರ್ತವೆ. ಅದರಲ್ಲಿ ಭಕ್ತಿ ಮುಕ್ತಿ ಪ್ರದಾಯಿನಿ ಅನ್ನುವಂತಹದ್ದು ಬರ್ತದೆ. ನಾನು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪದ ಬಳಸಿದೆ. ಎಲ್ಲಾ ಅರ್ಥದಲ್ಲಿ ಎಲ್ಲಾ ಶ್ಲೋಕಗಳಲ್ಲಿ ಇದೇ ಅರ್ಥ ಇರ್ತದೆ. ಭಕ್ತಿ ಮತ್ತು ಮುಕ್ತಿ ಕೊಡುವಂತಹದ್ದು ಭಕ್ತಿ ಮುಕ್ತಿ ಪ್ರದಾಯಿನಿ ಅನ್ನೋ ಅರ್ಥದಲ್ಲಿ ಹೇಳಿರ್ತವೆ. ಇವಾಗ ಪ್ರಶ್ನೆ ಏನ್ ಬರ್ತದೆ ಅಂದ್ರೆ, ಭಕ್ತಿ ಮತ್ತು ಮುಕ್ತಿ ಈ ಎರಡೂ ಈ ಶ್ಲೋಕದಿಂದ ಕೊಡೋದು, ಈ ಶ್ಲೋಕದ ಈ ಸ್ತೋತ್ರ ಹೇಳುವ ಫಲದಿಂದ ಫಲಸ್ವರೂಪಿಯಾಗಿ ಬರುವಂತಹದ್ದು ಅಂತಾದ್ರೆ, ಭಕ್ತಿ ಮತ್ತು ಮುಕ್ತಿ ಅನ್ನೋದು ಎರಡು ಬೇರೆ ಬೇರೆ ಆಯ್ತಲ್ಲ ಅನ್ನುವಂತಹದ್ದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಾವು ಮೂಲಭೂತವಾಗಿ ಉತ್ತರ ಏನ್ ಹೇಳಬೇಕು ಅಂದ್ರೆ, ಅನೇಕ ಕಡೆ ಪ್ರಿಂಟ್ ಅಲ್ಲಿ, ಆಡಿಯೋನಲ್ಲಿ ಎಲ್ಲ ಕಡೆ ಕೇಳಿದ್ದೀನಿ. ವಾಸ್ತವದಲ್ಲಿ ಅದು ಭುಕ್ತಿ ಮುಕ್ತಿ ಪ್ರದಾಯಿನಿ ಅಂತ ಇರಬೇಕು, ಭಕ್ತಿ ಮುಕ್ತಿ ಅಲ್ಲ. ಬಹಳಷ್ಟು ಕಡೆ ತಪ್ಪು ಪ್ರಿಂಟ್ ಆಗಿದೆ, ಬಹಳಷ್ಟು ಕಡೆ ಆಡಿಯೋನಲ್ಲಿ ಅಲ್ಲಿ ಇಲ್ಲಿ ಬಹಳ ತಪ್ಪು. ಭಕ್ತಿ ಮುಕ್ತಿ ಅನ್ನುವಂತ ಬರುತ್ತೆ. ಭುಕ್ತಿ ಅಂದ್ರೆ ಈ ಲೋಕದಲ್ಲಿ ಅನುಭವಿಸಬೇಕಾಗಿರುವಂತಹ ಸುಖ ಭೋಗ. ಮುಕ್ತಿ ಅಂದ್ರೆ ಆಮೇಲೆ ಈ ಶರೀರಾದಿಗಳು ಮುಗಿದ ಮೇಲೆ ಅಂತ. ಹಾಗಾಗಿ ಭುಕ್ತಿ ಮುಕ್ತಿ ಅನ್ನೋದು ಶುದ್ಧವಾದ ಪಾಠ. ಬಹಳ ಜನ ಭಕ್ತಿ ಮುಕ್ತಿ ಅಂತ ಹೇಳ್ತಾರೆ, ಪ್ರಿಂಟು ಹಾಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳಲೇಬೇಕಾಯ್ತು. ಇನ್ನು ಭಕ್ತಿ ಅನ್ನೋದು ಮುಕ್ತಿಗೆ ಕಾರಣ ಅನ್ನುವ ಅರ್ಥದಲ್ಲಿ ಬಹಳ ಸ್ತೋತ್ರಗಳಲ್ಲಿ ಫಲಶ್ರುತಿಯಲ್ಲಿ ಹೇಳಿರ್ತಾರೆ. ಈ ಶ್ಲೋಕ ನೀವು ಇಷ್ಟು ಬಾರಿ ಹೇಳಿದ್ರಿ, ಇಹಲೋಕದಲ್ಲಿ ಏನೇನ್ ಸಿಗಬೇಕೋ ಅದೆಲ್ಲ ಸಿಕ್ಕು ಆಮೇಲೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಈಗ ನಾವು ಇದರಲ್ಲೇ ಮಹಾಲಕ್ಷ್ಮಿ ಅಷ್ಟಕದಲ್ಲಿ ಏನೇ ಭುಕ್ತಿ ಮುಕ್ತಿ ಪ್ರದಾಯಿನಿ ಅಂತ ಪದ ಬಳಸಿದಾಗ, ಇಹಲೋಕದಲ್ಲಿ ಭೋಗಕ್ಕೆ ಬೇಕಾಗಿರುವಂತಹ ಎಲ್ಲಾ ಅನುಕೂಲ ಭೋಗಗಳನ್ನು ನಮಗೆ ಒದಗಿಸಿ ಆಮೇಲೆ ಮುಕ್ತಿಯನ್ನು ಕೊಡುವಂಥವಳು ಅನ್ನೋ ಅರ್ಥದಲ್ಲಿ ಬರ್ತಾರೆ. ಈಗ ನೀವು ಯಾವುದೇ ಶ್ಲೋಕಗಳನ್ನು, ಯಾವುದೇ ಸ್ತೋತ್ರಗಳನ್ನು ತಗೊಳ್ರಿ, ಫಲಶ್ರುತಿಯಲ್ಲಿ ಈ ಒಂದು ಪದ ಇರ್ತದೆ. ಯೋಚನೆ ಏನು ಅಥವಾ ಪ್ರಶ್ನೆ ಏನು ಅಂತಂದ್ರೆ, ಈ ಸ್ತೋತ್ರಾದಿಗಳನ್ನು ಹೇಳೋದು, ಈಗ ಸ್ತೋತ್ರಾದಿಗಳನ್ನು ಹೇಳೋದು ಅಂದ್ರೇನೆ ಭಕ್ತಿ ಮಾಡೋದು ಅಲ್ವೇ? ಭಕ್ತಿಯಲ್ಲಿ ನವವಿಧ ಭಕ್ತಿ ಅಂತ ನಾವೇನ್ ಹೇಳ್ತೇವೆ, ಅದರಲ್ಲಿ ಕೀರ್ತನಂ ಅಂತ ಏನ್ ಬರುತ್ತೆ, ಅದುವೇನೆ ಸ್ತೋತ್ರಾದಿಗಳಲ್ಲಿ ಹೇಳೋದು ಅಂತ. ಆ ಸ್ತೋತ್ರಾದಿಗಳ ಪಠಣ ಮಾತ್ರದಿಂದ ಇಹಲೋಕದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸಿ ನಂತರದಲ್ಲಿ ಅಂದ್ರೆ ಶರೀರ ಮುಗಿದ ತಕ್ಷಣ, ಪ್ರಾರಬ್ಧ ಮುಗಿದ ತಕ್ಷಣ ನಾವು ತತ್ಕ್ಷಣದಲ್ಲಿ ಮುಕ್ತಿಗೆ ಹೋಗ್ತೇವೇನೋ ಅನ್ನುವಂತಹದ್ದು ಪ್ರಶ್ನೆ ಬರುತ್ತೆ. ಹೇಗಿರುತ್ತೆ ಮುಕ್ತಿ, ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಾನು ಎರಡು ಹಂತದಲ್ಲಿ ಉತ್ತರವನ್ನು ಹೇಳ್ತೇನೆ. ಮೊದಲನೇ ಹಂತದಲ್ಲಿ ಸ್ತೋತ್ರಗಳಲ್ಲಿ ಫಲಶ್ರುತಿ ರೂಪವಾಗಿ ಸಿಗುವಂತಹ ಮುಕ್ತಿ, ಅದು ಸ್ತೋತ್ರದಲ್ಲಿರಲಿ, ಜಪ ತಪ ಅನುಷ್ಠಾನಗಳಲ್ಲಿ ಇರಲಿ, ಫಲಶ್ರುತಿಯಾಗಿ ಬರುವಂತಹ ಮುಕ್ತಿ, ಫಲಶ್ರುತಿಯಾಗಿ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಫಲಶ್ರುತಿಯಾಗಿ ಬರುವಂತಹ ಮುಕ್ತಿ ಅನ್ನೋದು ಏನಿರುತ್ತಲ್ಲ, ಅದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವಂತಹ 4 ಪ್ರಕಾರದ ಮುಕ್ತಿನೇ ಆಗಿರುತ್ತೆ. 4 ಪ್ರಕಾರದ ಮುಕ್ತಿ, ಅದರಲ್ಲಿ ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ತೀರ ಕೆಳಗನೆ ಹಂತದ್ದು, ಸಾಮೀಪ್ಯ ಅದಕ್ಕಿಂತ ಮೇಲಿದ್ದು, ಸಾರೂಪ್ಯ ಅದಕ್ಕಿಂತ ಮೇಲಿದ್ದು, ಸಾಯುಜ್ಯ ಅದಕ್ಕಿಂತ ಮೇಲಿದ್ದು. ಈ ಮುಕ್ತಿ, ಈ 4 ಪ್ರಕಾರದ ಮುಕ್ತಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದ್ವೈತದಲ್ಲಿ ಪ್ರಸಿದ್ಧವಾಗಿರುವಂತಹ ಅಥವಾ ಉಪನಿಷತ್ತಿನಲ್ಲಿ ಯಾವ ಅರ್ಥದಲ್ಲಿ ಮುಕ್ತಿ ಅಂತ ಹೇಳ್ತಾರೆ ಆ ಅರ್ಥದಲ್ಲಿ ಮುಕ್ತಿ ಅಲ್ಲ.
ಪುರಾಣಗಳಲ್ಲಿ ಹೇಳುವ ಮುಕ್ತಿ ಅದು ಪುರಾಣದ ವ್ಯಾಖ್ಯೆಯ ಅನುಸಾರವಾಗಿ ನೋಡಿದ್ರೆ ಯಾವ ಭಕ್ತ ತನ್ನ ಉಪಾಸ್ಯನನ್ನ ಹಗಲು ರಾತ್ರಿ ಉಪಾಸನೆ ಮಾಡ್ತಾನೆ, ನಾಮಸ್ಮರಣೆ, ಕೀರ್ತನೆ ಇತ್ಯಾದಿ ಇತ್ಯಾದಿ ಸ್ತೋತ್ರಾದಿಗಳ ಪಠಣ, ಜಪತಪ ಅನುಷ್ಠಾನ ಇತ್ಯಾದಿಗಳನ್ನು ಮಾಡ್ತಾನೆ, ಅವನು ಉಪಾಸ್ಯನು ತೃಪ್ತನಾದಾಗ ಇವನಿಗೆ ಕೇಳಿರುವಂತಹ ಎಲ್ಲಾ ಸುಖ ಭೋಗಗಳನ್ನು ಕೊಟ್ಟು, ಈಗ ಸತ್ಯನಾರಾಯಣ ಕಥೆಯಲ್ಲೂ ಬರುತ್ತೆ, ಇಹದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಸೇರಿದನು ಅನ್ನುವಂಥ ರೀತಿಯಲ್ಲಿ ಸತ್ಯನಾರಾಯಣ ಎಲ್ಲ ಅಮೃತ ಕಥೆ ಎಲ್ಲ ಕಡೆ ಹೀಗೆ ಬರುತ್ತೆ. ಯಾವಾಗ ಭಗವಂತನು ಇವನಿಗೆ ಆ ಎಲ್ಲ ವೈಕುಂಠವನ್ನು ಸೇರಿದನು ಅಥವಾ ಸಾಯುಜ್ಯವನ್ನು ಸೇರಿದನು ಅಂತ ಹೇಳುವಾಗ ಅಲ್ಲಿ ಒಂದು ಪದ ಬಳಸ್ತಾರೆ, ಅಪ್ರಾಕೃತ ರೂಪದಲ್ಲಿ ಭಗವಂತನ ಜೊತೆಗೆ ಒಂದಾಗ್ತಾನೆ ಅಂತ. ಅಪ್ರಾಕೃತ ಅಂದ್ರೆ ಏನು ಅನ್ನೋದು ಬರುತ್ತೆ. ಪ್ರಾಕೃತ ಅಂದ್ರೆ ಪ್ರಕೃತಿ ಮೂಲಕವಾಗಿ ಅಥವಾ ಪ್ರಕೃತಿಯ ನಂತರದ ಹಂತದ ಸೃಷ್ಟಿ, ಅದು ಪ್ರಾಕೃತ. ಅಪ್ರಾಕೃತ ಅಂದ್ರೆ ಪ್ರಕೃತಿಯಗಿಂತಲೂ ಪೂರ್ವದಲ್ಲಿರುವ ಸೃಷ್ಟಿ. ಅಂದ್ರೆ ಸರಳವಾಗಿ ಹೇಳೋದು ಅಂತಂದ್ರೆ ಈ ಪಂಚೀಕರಣ ತ್ರಿವೃತ್ಕರಣ ಆಗೋಕ್ಕಿಂತಲೂ ಪೂರ್ವದಲ್ಲಿ ಸೂಕ್ಷ್ಮ ರೂಪವಾಗಿ ಅಂತ ಏನಿರುತ್ತೋ ಅದನ್ನ ಅಪ್ರಾಕೃತ ಅನ್ನೋ ಪದದ ಬಳಸ್ತಾರೆ. ಸೂಕ್ಷ್ಮ ರೂಪವಾಗಿ ಒಂದಾಗ್ತಾನೆ ಅಂತಾದ್ರೆ ಅದನ್ನ ಸಾಯುಜ್ಯ ಮುಕ್ತಿ ಅಂತ ಹೇಳ್ತಾರೆ. ಈ ಸಾಯುಜ್ಯ ಮುಕ್ತಿಯೂ ಕೂಡ ಉಪನಿಷತ್ ಪ್ರತಿಪಾದಿತವಾದ ವೇದಾಂತದಲ್ಲಿ ಪ್ರಸಿದ್ಧವಾದ ಮುಕ್ತಿಗಿಂತ ಕಡಿಮೆನೆ. ಯಾಕೆ ಅಂದ್ರೆ ಯಾವ ರೂಪದಲ್ಲಿ ಭಗವಂತನ ಯಾವುದೋ ಒಂದು ರೂಪದಲ್ಲಿ ತಾನೇ ಸಾಯುಜ್ಯ ಅಂದ್ರೆ ಹೋಗಿ ಸೇರೋದು, ಸೇರ್ಬೇಕು ಅಂತಾದ್ರೆ ಯಾವುದೋ ಒಂದು ರೂಪ ಇರ್ಬೇಕಲ್ಲ. ಅದು ಬ್ರಹ್ಮ ಮೂರ್ತಿಯೋ, ವಿಷ್ಣು ಮೂರ್ತಿಯೋ, ಶಿವಮೂರ್ತಿಯೋ, ಅಮ್ಮನವರ ಮೂರ್ತಿಯೋ, ಮತ್ಯಾವುದೋ ದೇವರ ಮೂರ್ತಿಯೋ, ಆ ರೂಪ ಇರಬೇಕಲ್ಲ. ಆ ರೂಪದಲ್ಲಿಯೇನೆ ಹೋಗಿ ಒಂದಾಗ್ತಾನೆ. ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಅಪ್ರಾಕೃತವಾಗಿ ಬಹಳ ಸೂಕ್ಷ್ಮವಾಗಿ ಆ ಮೂರ್ತಿಯಲ್ಲಿ ಹೋಗಿ ಸೇರ್ತಾನೆ ಅಂತಾದ್ರೆ ಆವಾಗ ಅದು ಆ ಭಕ್ತಿ ಸಗುಣೋಪಾಸನೆ ಅಂತ ಕರೆಸ್ಕೊಳ್ಳುತ್ತೆ. ಅಂದ್ರೆ ಪುರಾಣಗಳಲ್ಲಿ ಹೇಳುವ ಮುಕ್ತಿ ಅನ್ನೋದು ಸಗುಣೋಪಾಸನೆಯಲ್ಲಿ ಅತ್ಯಂತ ಕೊನೆಯದಾದ ಶ್ರೇಷ್ಠವಾದ ಫಲ. ವೇದಾಂತದ ಪ್ರಕಾರ ಇದನ್ನವರು ಮುಕ್ತಿ ಅಂತ ಒಪ್ಪೋದಿಲ್ಲ. ಯಾಕೆ ಅಂದ್ರೆ ಫಲ ಅನ್ನೋದು ಅಂತಾದ್ರೆ ಅದು ಹುಟ್ಟು ಅನ್ನೋದಿದೆ. ಅದಕ್ಕೆ ಫಲ ಯಾವುದೋ ಒಂದು ಕಾಲದಲ್ಲಿ ಹುಟ್ಟಬೇಕಲ್ಲ. ಕರ್ಮದ ನಂತರ ತಾನೇ ಫಲ ಬರೋದು, ಪ್ರಯತ್ನದ ನಂತರ ತಾನೇ ಫಲ ಬರೋದು. ಫಲ ಅಂತ ಹೇಳಿದ್ರೆ ಅದಕ್ಕೆ ಹುಟ್ಟು ಅನ್ನೋದಿದೆ ಅಂತ ಆಯ್ತು. ಯಾವುದಕ್ಕೆ ಹುಟ್ಟು ಅನ್ನೋದಿದೆಯೋ ಅದಕ್ಕೆ ಸಾವು ಅನ್ನೋದು ಇರಲೇಬೇಕು. ಆ ಕಾರಣದಿಂದ ಫಲಶ್ರುತಿಯ ರೂಪದಲ್ಲಿ ಫಲಸ್ವರೂಪವಾಗಿ ಬಂದಿರುವಂತಹ ಮುಕ್ತಿ ಅನ್ನೋದು ವೇದಾಂತದ ಮುಕ್ತಿ ಆಗಲಾರದು. ಯಾಕೆ ಅಂದ್ರೆ ವೇದಾಂತದಲ್ಲಿ ಮುಕ್ತಿಯು ನಿತ್ಯವು. ಶಂಕರ ಭಗವತ್ಪಾದರು ತೈತ್ರಿಯ ಉಪನಿಷತ್ತಿನ ಉಪೋದ್ಘಾತದಲ್ಲಿ ಕರ್ಮದಿಂದ ಮುಕ್ತಿಯೋ, ಕರ್ಮ ಅಂಗ ಜ್ಞಾನ ಅಂಗಿ ಅದರಿಂದ ಮುಕ್ತಿಯೋ, ಜ್ಞಾನ ಅಂಗ ಕರ್ಮ ಅಂಗಿ ಅದರಿಂದ ಮುಕ್ತಿಯೋ, ಜ್ಞಾನ ಕರ್ಮ ಸಮುಚ್ಚಯದಿಂದ ಮುಕ್ತಿಯೋ ಅಥವಾ ಕೇವಲ ಜ್ಞಾನದಿಂದ ಮುಕ್ತಿಯೋ ಎಂಬ
5 ಆಪ್ಷನ್ಗಳನ್ನ ಇಟ್ಕೊಂಡು ಚರ್ಚೆ ಮಾಡುವಾಗ ಕರ್ಮದಿಂದ ಎಲ್ಲಿವರೆಗೂ ಕರ್ಮದ ಹಂಗು ಅನ್ನೋದಿರುತ್ತೆ, ಕರ್ಮದ ಸ್ಪರ್ಶ, ಲವಲೇಶದ ಸ್ಪರ್ಶ ಅನ್ನೋದಿರುತ್ತೋ ಅಲ್ಲಿವರೆಗೂ ಮುಕ್ತಿ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳುವಾಗ ಅವರು ಬಳಸುವ ತರ್ಕ ಏನು, ಲಾಜಿಕ್ ಏನು ಅಂದ್ರೆ, ಕರ್ಮ ಅನ್ನೋದು ಪ್ರಾರಂಭವಾಗುವಂತಹದ್ದು, ಮುಕ್ತಿ ಅನ್ನೋದು ನಿತ್ಯ. ಯಾವುದು ಅಶಾಶ್ವತ, ಪ್ರಾರಂಭವಾಗೋದು ಅಂದ್ರೆ ಮುಗಿಯುವಂತಹದ್ದು, ಅಶಾಶ್ವತದಿಂದ ಶಾಶ್ವತ ಅನ್ನೋದು ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹಾಗೆ ಹೇಳುವಾಗ ಮುಕ್ತಿ ಅನ್ನೋದು ನಿತ್ಯ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಭಕ್ತಿಯಲ್ಲಿಯೂ ಕೂಡ ಭಕ್ತಿಯ ಫಲಸ್ವರೂಪವಾಗಿರುವಂತಹ ಫಲಸ್ವರೂಪವಾಗಿ ಬಂದಂತಹ ಮುಕ್ತಿ ಅನ್ನೋದೇನಿದೆಯಲ್ಲ, ಇದು ಸಗುಣೋಪಾಸನೆಯ ಅತ್ಯಂತ ಶ್ರೇಷ್ಠವಾದ ಉನ್ನತವಾದ ಫಲವಾಗಿರಬಹುದು. ಇದು ಸಾಯುಜ್ಯ ಮುಕ್ತಿಯೂ ಆಗಿರಬಹುದು. ಆವಾಗ ಇದು ಸಗುಣೋಪಾಸನೆಯೇ ಹೊರತು ವೇದಾಂತ ಹೇಳುವಂತಹ ಮುಕ್ತಿ ಅಲ್ಲ. ಹಾಗಾದ್ರೆ ವೇದಾಂತ ಹೇಳುವಂತಹ ಮುಕ್ತಿ ಯಾವುದು ಅಂತ ಕೇಳಿದಾಗ, ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಮೋಕ್ಷ ಕೊಡೋದಕ್ಕೆ, ಮೋಕ್ಷಕ್ಕೆ ಇರುವಂತಹ ಅನೇಕ ಸಾಧನಗಳಲ್ಲಿ, ನಾನು ಉದ್ದೇಶಪೂರ್ವಕವಾಗಿ ಶ್ಲೋಕವನ್ನ ಹೇಳ್ತಾ ಇಲ್ಲ, ಅರ್ಥವನ್ನು ಹೇಳ್ತಾ ಇದ್ದೀನಿ. ಮೋಕ್ಷ ಕೊಡುವ ಸಾಧನಗಳಲ್ಲಿ ಭಕ್ತಿಯೇ ಶ್ರೇಷ್ಠವಾದದ್ದು ಅಂತ ಹೇಳಿ ಮುಂದಿನ ಸಾಲಲ್ಲಿ ಏನು ಹೇಳ್ತಾರೆ, ನನ್ನ ಸ್ವಸ್ವರೂಪವನ್ನ ತಿಳಿದುಕೊಳ್ಳೋದೇನೆ ಭಕ್ತಿ ಅಂತ ಹೇಳ್ತಾರೆ. ಕೊನೆಗೆ ಇಲ್ಲಿಗೆ ಬಂತು ಸ್ವಸ್ವರೂಪವನ್ನ ತಿಳಿದುಕೊಳ್ಳೋದು ಅಂತ. ತಿಳಿದುಕೊಳ್ಳೋದು ಅಂದ್ರೇನೆ ಜ್ಞಾನ. ಆದ್ರಿಂದ ಕರ್ಮವಾಗಲಿ, ಭಕ್ತಿಯಾಗಲಿ, ಯೋಗ ಆಗಲಿ, ಉಪಾಸನಾ ಆಗಲಿ, ಮತ್ಯಾವುದೇ ಮಾರ್ಗ ಆಗಲಿ, ಎಲ್ಲಾ ಮಾರ್ಗಗಳು ನಮ್ಮನ್ನ ತೆಗೆದುಕೊಂಡು ಹೋಗಿ ಜ್ಞಾನ ಮಾರ್ಗದ ಬಾಗಿಲಿಗೆ ತಂದು ನಿಲ್ಲಿಸ್ತವೆ. ಕೊನೆಗೆ ನಾವು ಮೋಕ್ಷ ಅನ್ನೋದು ಒಂದು ಗರ್ಭಗುಡಿಯಲ್ಲಿರುವಂತಹ ಭಗವಂತನ ವಿಗ್ರಹ ಅಂತ ಆದ್ರೆ, ಆ ಬಹಳ ದೊಡ್ಡ ದೊಡ್ಡ ಪ್ರಾಕಾರ ರಂಗಮಂದಿರಗಳಿಂದ ಕೂಡಿರುವಂತಹ ದೇವಸ್ಥಾನಕ್ಕೆ ಹೊರಗಡೆ ಪದರಿನಲ್ಲಿ 4 ದಿಕ್ಕಿಗೆ ಒಂದೊಂದು ದ್ವಾರಗಳಿರಬಹುದು. ಆ ಎಲ್ಲಾ ದ್ವಾರಗಳು ಕೊನೆಗೆ ಹೋಗಿ ಗರ್ಭಗುಡಿಯ ಮಹಾದ್ವಾರಕ್ಕೇನೆ, ಮುಖ್ಯ ದ್ವಾರಕ್ಕೇನೆ ಕರೆದುಕೊಂಡು ಹೋಗ್ತವೆ. ಆ ಗರ್ಭಗುಡಿಯ ಮುಖ್ಯ ದ್ವಾರವೇ ಜ್ಞಾನ. ಮಿಕ್ಕೆ 4 ದಿಕ್ಕಿನಲ್ಲಿರುವಂತಹ ದ್ವಾರಗಳು ಏನೇನಿದೆಯಲ್ಲ, ಎಷ್ಟೇ ದ್ವಾರ ಇರಲಿ, ಆ ಎಲ್ಲವೂ ಕರ್ಮ ಆಗಿರುತ್ತೆ, ಭಕ್ತಿ ಆಗಿರುತ್ತೆ, ಯೋಗ ಆಗಿರುತ್ತೆ, ಉಪಾಸನ ಆಗಿರುತ್ತೆ, ಏನೋ ಆಗಿರುತ್ತೆ. ಆ ಥರ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಭಕ್ತಿ ಅನ್ನೋದನ್ನ ನಾವು ಭಕ್ತಿ ಪಂಥ ಶುರು ಆದ್ಮೇಲೆ ಶುರು ಆಯ್ತು ಅನ್ನೋ ರೀತಿಯಲ್ಲಿ ನೋಡ್ತೇವೆ. ಅಂದ್ರೆ ತೀರ ಇತ್ತೀಚೆಗೆ 7ನೇ ರಾಮಾನುಜರಿಂದ ಪ್ರಾರಂಭವಾಯಿತು ಭಕ್ತಿ ಅನ್ನೋ ನಿಲುವು ತಾಳದಂಥವ್ರು ಸಾಕಷ್ಟು ಜನ ಇರ್ತಾರೆ. ರಾಮಾನುಜರು ಭಕ್ತಿಗೆ ಒಂದು ಕ್ರಮವನ್ನ ಹಾಕಿಕೊಟ್ರು, ಅದು ಅವ್ರ ಕೊಡುಗೆ ಅಂತ ಹೇಳಬಹುದು. ಪೂರ್ವದಲ್ಲಿ ಭಕ್ತಿ ಇರಲಿಲ್ಲ ಅಂತೇನಿಲ್ಲ. ಭಗವತ್ಪಾದರು ಸ್ತೋತ್ರ ರಚನೆ ಮಾಡಿರೋದನ್ನ ನೋಡಿಯೇನೆ ನಾವು ಭಗವತ್ಪಾದರು ಭಕ್ತಿಯನ್ನ ಪುರಸ್ಕರಿಸಿದ್ದಾರೆ ಅಂತ ಸ್ಪಷ್ಟವಾಗುತ್ತೆ. ಅಷ್ಟಕ್ಕೂ ಪೂರ್ವದಲ್ಲಿ ವೇದಗಳಲ್ಲಿಯೇನೆ ಎಷ್ಟೋ ಮಂತ್ರಗಳು ಸ್ತೋತ್ರ ರೂಪವಾಗಿದ್ದಾವೆ. ಸ್ತೋತ್ರ ರೂಪವಾಗಿದ್ದಾವೆ ಅಂದ್ರೆ ಅಲ್ಲಿ ಭಕ್ತಿಯ ಸ್ಥಾನ ವೇದಗಳಲ್ಲಿ ಇದೆ ಅಂತಾಯ್ತು. ಪುರಾಣಗಳಲ್ಲಂತೂ ಎಲ್ಲಾ ಭಕ್ತಿಗೆ ಮೂಲ ಆಗರ ಪುರಾಣವೇ ಆಗತ್ತೆ. ಆದ್ರಿಂದ ಪುರಾಣ ಕಾಲದಲ್ಲಿ ಭಕ್ತಿಯೂ ಇದೆ ಅಂತಾಯ್ತು. ರಾಮಾನುಜರು ಆ ಭಕ್ತಿಗೆ ಒಂದು ಕ್ರಮಬದ್ಧವಾದ ಪದ್ಧತಿಯನ್ನ ಹಾಕೊಟ್ರು. ಆದ್ರಿಂದ ಭಕ್ತಿಯನ್ನ ಅದನ್ನ ಹೆಚ್ಚು ಪಾಪ್ಯುಲರ್ಗೊಳಿಸಿದ್ರು, ಸರ್ವೇ ಸಾಮಾನ್ಯಗೊಳಿಸಿದ್ರು ಅಂತ ನಾವು ಹೇಳಬಹುದು. ಈ ಭಕ್ತಿಗೆ ಶಾಸ್ತ್ರಗಳಲ್ಲಿ, ದರ್ಶನಗಳಲ್ಲಿ
ಉಪಾಸನೆಯೇ ಅನ್ನೋ ಅರ್ಥದಲ್ಲಿಯೇ ನೋಡ್ತಾರೆ. ಉಪಾಸನೆಯೇನೆ ಮುಂದೆ ಭಕ್ತಿಯಾಗಿ ಬದಲಾವಣೆ ಆಯಿತು ಅಂತ ನಾವು ಸ್ಪಷ್ಟವಾಗಿ ಸಂಬಂಧ ಹೇಳಬಹುದು. ಉಪಾಸನೆಯಲ್ಲಿ ನಾವು ಏನ್ ಮಾಡ್ತೇವೆಯೋ ಭಕ್ತಿಯಲ್ಲಿಯೂ ಅದನ್ನೇ ಮಾಡ್ತೇವೆ. ಉಪಾಸನೆ ನಮ್ಮ ಎದುರುಗಡೆ ಇರುವಂತಹ ಒಂದು ವಸ್ತು ಆಗಲಿ, ಒಂದು ಮಂತ್ರ ಆಗಲಿ, ಒಂದು ಅಕ್ಷರ ಆಗಲಿ, ಅಥವಾ ನಮ್ಮ ಉಸಿರಾಟದ ವಾಯುನೇ ಆಗಲಿ, ಅದರ ಮೇಲೆ ಭಗವಂತನನ್ನ ಆರೋಪಿಸಿ ಭಗವಂತನಲ್ಲಿದ್ದಾನೆ ಅನ್ನುವ ರೂಪದಲ್ಲಿ ನಾವು ಕಾಣ್ತೇವೆ. ಭಕ್ತಿಯಲ್ಲಿಯೂ ಹಾಗೆ ತಾನೇ ಆಗೋದು. ಎದುರುಗಡೆ ಇರುವಂತಹ ಶಿಲೆಯಲ್ಲೋ ಭಾವಚಿತ್ರದಲ್ಲೋ ಯಾವುದರಲ್ಲಿ ಭಗವಂತನನ್ನ ಆರೋಪಿಸಿ ನಾವು ನೋಡ್ತೇವೆ. ಹಾಗಾಗಿ ಉಪಾಸನಾ ಮಾರ್ಗವೇ ನಂತರ ಕಾಲದಲ್ಲಿ ಭಕ್ತಿ ಮಾರ್ಗವಾಗಿ ಬದಲಾವಣೆ ಆಯಿತು. ಟೆಕ್ನಿಕಲಿ ಉಪಾಸನೆಗೂ ಭಕ್ತಿಗೂ ಕೆಲವು ವ್ಯತ್ಯಾಸಗಳು ಇರ್ತವೆ. ಉಪಾಸನೆಯಲ್ಲಿ ನಿಯಮಗಳು ಅನಿವಾರ್ಯ, ಭಕ್ತಿಯಲ್ಲಿ ನಿಯಮಗಳು ಅಷ್ಟಾಗಿ ಇಲ್ಲ. ಯಾವುದೇ ನಿಯಮಗಳು ಇರೋದಿಲ್ಲ ಭಕ್ತಿನಲ್ಲಿ. ಉಪಾಸನೆಯಲ್ಲಿ ನಿಯಮಗಳು ಇರ್ತವೆ. ಇಷ್ಟೇ ಸಂಖ್ಯೆ ಹೇಳಬೇಕು, ಈ ಅಕ್ಷರವೇ ಹೇಳಬೇಕು, ಈ ಮಂತ್ರವೇ ಹೇಳಬೇಕು, ಈ ಧ್ಯಾನ ಶ್ಲೋಕವನ್ನೇ ಹೇಳಬೇಕು, ಇತ್ಯಾದಿ ಇತ್ಯಾದಿಗಳು ಇರ್ತವೆ. ಅದನ್ನ ನಾವು ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಉಪಾಸನೆ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಾ ಇರುವಂತಹ ಕ್ರಿಕೆಟ್ ಅಂತ ಗ್ರಹಿಸಿ, ಭಕ್ತಿ ಅನ್ನೋದು ನಮ್ಮ ಗಲ್ಲಿನಲ್ಲಿ ಆಡ್ತಾ ಇರುವಂತಹ ಕ್ರಿಕೆಟ್ ಅನ್ನೋ ರೀತಿಯಲ್ಲಿ ಗ್ರಹಿಸಬಹುದು. ನಾನು ನಿಯಮಗಳ ಬಂಧನೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಹೀಗಾಗಿ ಭಕ್ತಿ ಅನ್ನುವಂತಹದ್ದು ಮುಕ್ತಿಗೆ ಕಾರಣವಾಗುತ್ತೆ ಅನ್ನೋದು ಉಪಾಸನೆಯು ಚಿತ್ತವನ್ನ ಏಕಾಗ್ರತೆ ಹೆಚ್ಚಿಸುತ್ತದೆ. ಅದು ಉಪಾಸನೆಯ ನೇರ ಫಲ. ಕರ್ಮವು ಚಿತ್ತ ಶುದ್ಧಿ ಮಾಡುತ್ತೆ, ಉಪಾಸನೆ ಚಿತ್ತವನ್ನ ಏಕಾಗ್ರವಾಗಿ ಮಾಡುತ್ತೆ. ಆ ಏಕಾಗ್ರತೆ ಉಪಾಸನೆಯ ನೇರವಾದ ತಕ್ಷಣವಾದ ಫಲ. ಹಾಗೆ ಆ ಉಪಾಸನೆಯೇ ನಂತರ ಕಾಲದಲ್ಲಿ ಮಾರ್ಪಾಡಾಗಿ ಶ್ರದ್ಧೆ, ಶರಣಾಗತಿ, ಅಹಂಕಾರ ನಾಶ ಇತ್ಯಾದಿಗಳು ಭಕ್ತಿಯ ತಕ್ಷಣದ ನೇರವಾದ ಫಲ. ಉಪಾಸನೆಯಲ್ಲಿ ನಾವು ಅಂದ್ಕೋತೇವೆ, ಇದು ಹೀಗೆ ಅಂದ್ಕೊಂಡು ಕೊನೆಗೆ ಅದು ಅದೇ ಆಗುತ್ತೆ. ನಾವು ನೂರಾರು ವರ್ಷಗಳಿಂದ ವಿಗ್ರಹದಲ್ಲಿ ಭಗವಂತನನ್ನ ಸಾಲಿಗ್ರಾಮದಲ್ಲಿ ವಿಷ್ಣುವನ್ನು ಕಂಡು ಆಮೇಲೆ ಸಾಲಿಗ್ರಾಮ ಎಲ್ಲಿ ಕಂಡ್ರೂ ನಾವು ಅದನ್ನ ವಿಷ್ಣು ಅನ್ನೋದಾಗಿಯೇನೆ ನೋಡ್ತೇವೆ. ಚಿಕ್ಕ ಮಕ್ಕಳಿಂದ ನಮ್ಗೆ ಪೇಪರ್ ಕಾಲಲ್ಲಿ ಮುಟ್ಟಿದ್ರೆ ಸರಸ್ವತಿ ಅದು ನಮಸ್ಕಾರ ಮಾಡು ಅಂತ ಹೇಳಿ ನೋಡಿರೋದ್ರಿಂದ ನಾವು ಪೇಪರ್ ಅನ್ನ ನೋಡಿದಾಗ ಸರಸ್ವತಿ ಎಂಬುದಾಗಿಯೇನೆ ನಮಸ್ಕಾರ ಮಾಡ್ತೇವೆ. ಹಾಗೇನೆ ಭಕ್ತಿಯಲ್ಲಿ ನನ್ನ ಒಳಗಡೆ ಇರುವಂತಹ ಪ್ರತ್ಯೇಗಾತ್ಮನು ಅದು ಭಗವಂತನೇ ಎಂಬುದಾಗಿ ಹೇಳ್ಕೊಂಡು ಭಕ್ತಿಯ ಕೊನೆ ಹಂತ ನಿರ್ಗುಣ ಭಕ್ತಿ ಅಂತ ಹೆಸರು ಇದಕ್ಕೆ ಭಾಗವತದ ಪ್ರಕಾರ. ಕಪಿಲ ಮಹರ್ಷಿ ತಾಯಿಯಾದ ದೇವಹೂತಿಗೆ ಹೇಳುವಾಗ ಈ ಮಾತನ್ನು ಹೇಳಿರ್ತಾನೆ. ನನ್ನ ಒಳಗಡೆ ಇರುವಂತಹ ಭಗವಂತನು ಅವನು ಬೇರೆ ಯಾರಲ್ಲ, ನಾನು ಪ್ರತ್ಯೇಗಾತ್ಮನೇ ಭಗವಂತನು ಅನ್ನೋ ರೀತಿಯಲ್ಲಿ ಅಂದ್ಕೊಂಡು ಆಮೇಲೆ ಆ ಪ್ರತ್ಯೇಗಾತ್ಮನೇ ಭಗವಂತನಾಗ್ತಾನೆ. ಇದು ಭಕ್ತಿಯ ಆತ್ಯಂತಿಕ ಫಲ ಅಂತ. ಪಂಚದಶಿಯಲ್ಲಿ ವಿದ್ಯಾರಣ್ಯರು ಯಾರಿಗೆ ಜ್ಞಾನ ಮಾರ್ಗದ ಮೂಲಕ ಅಂದ್ರೆ ತಿಳಿದುಕೊಂಡು ನಾನು ಪರಬ್ರಹ್ಮ ಸ್ವರೂಪಿಯು ಅಂತ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ವೋ ಅವರು ನಾನು ಪರಬ್ರಹ್ಮ ಸ್ವರೂಪಿ ಅಂತ ಅಂದ್ಕೊಳ್ತಾ ಹೋಗ್ಬೇಕು. ಆವಾಗ ಅವರು ಜ್ಞಾನದಿಂದ ಪಡೆಯುವಂತಹ ಏನು
ಜೀವ ಬ್ರಹ್ಮೈಕ್ಯ ಅನ್ನೋದೇನಿದೆಯಲ್ಲ ಅದನ್ನ ಭಕ್ತಿ ಮೂಲಕ, ಉಪಾಸನೆಯ ಮೂಲಕ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಈ ಅರ್ಥದಲ್ಲಿ ಭಕ್ತಿಯು ಮುಕ್ತಿಗೆ ಕಾರಣ ಅನ್ನುವಂತಹದ್ದು ಒಂದು ನಿಯಮಕ್ಕೆ ಅಥವಾ ಒಂದು ನಿಲುವಿಗೆ ನಾವು ಬರಬಹುದು. ಇಷ್ಟು ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ಇವಾಗ ನಿಮ್ಗೆ ಏನಾದ್ರು ಪ್ರಶ್ನೆಗಳು ಅಂತ ಅನ್ಸಿದ್ರೆ ಎಲ್ರಿಗೂ ಅವಕಾಶ ಸಿಗುವಂತೆ ಒಬ್ಬೊಬ್ರು ಒಂದೊಂದೇ ಪ್ರಶ್ನೆ, ಇನ್ನೊಂದು 10 ನಿಮಿಷ ಸಮಯ ಇದೆ, ಕೇಳಬಹುದು. ಗುರುಗಳೇ, ನಂದೇ ಮೊದಲನೇ ಪ್ರಶ್ನೆ ಗುರುಗಳೇ. ಭಕ್ತಿಯಲ್ಲಿ ಹೇಳಿದ್ರೆ ಒಂದು ಆಚರಣೆ ಅಂದ್ರೆ, ಇವಾಗ ಉದಾಹರಣೆ ನಾನು ಪಿತೃಕರ್ಮ ದೇವ್ರ ಕರ್ಮ ಮಾಡ್ತೀನಿ, ಏನಾಗುತ್ತೆ ನನ್ ಭಕ್ತಿ ಏನಾಗುತ್ತೆ ನನ್ಗೆ ಒಂದು ಇದ್ ಮಾಡ್ತೀನಿ. ಆದ್ರೆ ಭಕ್ತಿ ನನ್ನ ದೇವ್ರ ಮೇಲೆ ಇದ್ದಾಗ ನನ್ನ ಆಚರಣೆಯಲ್ಲಿ ಈ ಕಡೆ ಆ ಕಡೆ ಒಂದು ದೋಷ ಆಗುತ್ತೆ. ಅವ್ರ ಏನ್ ಆಚರಣೆ ಮಾಡೋದು ಸುಮ್ಮನೆ ಹೆಂಗಾಗುತ್ತೆ ಅಂತ. ಆಚರಣೆಗೆ ಎಷ್ಟು ಮುಖ್ಯ ಪಾತ್ರ ಬರುತ್ತೆ ಭಕ್ತಿನಲ್ಲಿ ಅಂತ, ಅದು ಒಂದು ಬೇಕಾದ ಪ್ರಶ್ನೆ ಗುರುಗಳೇ. ಈಗ ಹೇಳಿದ್ನಲ್ಲ, ಉಪಾಸನ ಅಂತಿದ್ದಾಗ ನಿಯಮಗಳು ಜಾಸ್ತಿ, ಭಕ್ತಿ ಅಂತಿದ್ದಾಗ ನಿಯಮಗಳಿಲ್ಲ. ಈಗ ನೀವು ಪಿತೃಕರ್ಮ ಅನ್ನೋ ಪದ ಬಳಸಿರೋದ್ರಿಂದ ಶ್ರಾದ್ದಾದಿ ಕರ್ಮಗಳು ಮಾಡುವಾಗ ಅದು ಕರ್ಮ ಆಗತ್ತೆ, ನಿಯಮ ಪಾಲಿಸ್ಲಿಕ್ಕೆ ಬೇಕು. ಆದ್ರೆ ಪ್ರತಿನಿತ್ಯ ನೀವು ನಿಮ್ ತಂದೆಯವರಿಗೆ, ತಾಯಿಯವರಿಗೆ ಅಥವಾ ಯಾರಿಗಾದ್ರೂ ಹಿರಿಯವರಿಗೆ ಪ್ರತಿನಿತ್ಯ ಅವ್ರ ಫೋಟೋಕ್ಕೆ ನಿನ್ನೆ ಹಾರವನ್ನು ತೆಗೆದು ಇವತ್ತು ಹಾರ ಹಾಕೋದು ಅನ್ನುವಂತಹದ್ದು ಅಲ್ಲಿ ಕೇವಲ ಭಕ್ತಿ ಆಗತ್ತೆ. ಆ ಭಕ್ತಿ ನಿಲ್ಬೇಕಾದ್ರೆ ನೀವು ನಿಯಮ ಹೆಚ್ಚು ಕಡಿಮೆ ಆದ್ರೂ ಏನ್ ತೊಂದ್ರೆ ಇಲ್ಲ. ವ್ಯತ್ಯಾಸ ಸ್ಪಷ್ಟವಾಯ್ತಲ್ಲ? ಫೋಟೋಕ್ ಹಾಕುವ ಹಾರದಲ್ಲಿ ವ್ಯತ್ಯಾಸ ಆದ್ರೆ ಏನ್ ತೊಂದ್ರೆ ಇಲ್ಲ. ಕಡಿಮೆ ಹೂವು, ಜಾಸ್ತಿ ಹೂವು, ಚಿಕ್ಕ ಹಾರ, ದೊಡ್ಡ ಹಾರ, ಒಂದ್ ದಿವಸ ಮರುತ್ರುನು ಅಲ್ಲಿ ಏನ್ ತೊಂದ್ರೆ ಇಲ್ಲ. ಕರ್ಮಾದಿಗಳನ್ನು ಮಾಡುವಾಗ ನಿಯಮಗಳು ಪಾಲಿಸಲೇಬೇಕು. ಹೌದು. ಉಪಾಸನೆ ಅಂದ್ರೆ ಭಕ್ತಿ ಶ್ರೇಷ್ಠತೆ ಏನಾದ್ರು ಇದೆಯಾ ಅಥವಾ ಶ್ರೇಷ್ಠತೆ ಮೇಲೆ ಇದೇನೋ ಇದಾಗತ್ತೆ ಗುರುಗಳೇ? ಈಗ ನೀವ್ ಏನ್ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ಉಪಾಸನೆಯೋ ಭಕ್ತಿಯೋ ಅನ್ನೋದು ನಿರ್ಣಯ ಆಗುತ್ತೆ. ಗುರುಗಳೇ, ನಾವು ಉಪಾಸನೆ ಬೇಡ, ಬರೀ ಭಕ್ತಿ ಮಾರ್ಗ ಸರಳವಾಗಿರೋದ್ರಿಂದ ಅದನ್ನೇ ಯಾಕೆ ನಾನು ಫಾಲೋ ಮಾಡಬಾರ್ದ್ರಿ? ಅದರಿಂದ ಖಂಡಿತವಾಗ್ಲೂ ಮಾಡಬಹುದು. ಅಲ್ಲ, ಅದರಿಂದ ನಾನು ಮೋಕ್ಷ ಪಡಿಬಹುದಾ ಅಂತ? ಖಂಡಿತವಾಗ್ಲೂ ಮಾಡಬಹುದು, ಏನು ತೊಂದ್ರೆ ಇಲ್ಲ. ಆದ್ರೆ ಭಕ್ತಿ ಮಾಡ್ತಾ 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 ಹೋದಾಗ ಫಲಗಳು, ಈಗ ನೋಡಿ ಯಾವಾಗ್ಲೂ 1ನೇತ್ತ ಹಿಡ್ಕೊಂಡು 10ನೇತ್ತವರೆಗೆ ಪರೀಕ್ಷೆನೇ ಇಲ್ಲ ಅಂತ ಹೇಳಿದ್ರೆ ಯಾರು ಓದ್ಲಿಕ್ಕೆ ಹೋಗ್ತಾರೆ? ಪರೀಕ್ಷೆ ಕೊಟ್ಟು ಆಮೇಲೆ ರಿಸಲ್ಟ್ ಬಂದ ಮೇಲೆ ಆ ರಿಸಲ್ಟ್ ನಿಂದ ಮೋಟಿವೇಶನ್ ಅನ್ನೋದು ಸಿಗುತ್ತೆ ಅಲ್ವಾ? ಭಕ್ತಿ ಮಾಡ್ತಾ ಮಾಡ್ತಾ ಹೋದಾಗ ಈ ಅಶ್ಯೂರ್ಡ್ ಇದೆ, ಯಾವತ್ತೂ ಒಂದ್ ದಿವಸ ನಿನಗಿದೆ, ಆದ್ರೆ ಅದು ಬರೋವರೆಗೂ ನಮ್ಗೆ ಕಾಯೋದಕ್ ಆಗೋದಿಲ್ವೇ? ಏನೋ ಒಂದು ಸಣ್ಣ ಪುಟ್ಟ ನನಗ್ ಸಿಕ್ಕಾಗ, ಫಲಸ್ವರೂಪಿಯಾಗಿ ನನಗೆ ಸಣ್ಣ ಪುಟ್ಟ ಸಿಕ್ಕಾಗ ನಾನು ಅದರಿಂದ ಹೆಚ್ಚು ಮೋಟಿವೇಟ್ ಆಗ್ತೀನಿ. ಹಾಗೆ ಸಣ್ಣ ಪುಟ್ಟ ನನಗ್ ಫಲಗಳು ಬೇಕು ಅಂತ ಹೇಳಿದ್ರೆ ನಾವು ಉಪಾಸನೆಗೆ ಹೋಗ್ಬೇಕು. ಗುರುಗಳೇ, ಪ್ರತ್ಯೇಗಾತ್ಮ ಅಂದ್ರೆ ಏನು ಗುರುಗಳೇ? ಪ್ರತ್ಯೇಗಾತ್ಮ ಅಂದ್ರೆ ಪ್ರತಿ ಜೀವಿಗಳಲ್ಲಿ ಭಿನ್ನನಾಗಿದ್ದಾನೆ ಅಂತಲ್ಲ, ನಮ್ ಪ್ರತಿ ವಸ್ತು ಹರಿ ಇದ್ದಾನ ಅದ್ರ ಭಿನ್ನ ಆಗ್ಯಾನಂತ ಅದಲ್ಲ? ಅಲ್ಲ ಅಲ್ಲ ಅಲ್ಲ. ಪ್ರತ್ಯೇಗಾತ್ಮ ಅಂತ ಹೇಳಿದಾಗ ನಾನು ಅನ್ನೋ ಪದದಿಂದ ಈ ಶರೀರ, ಮನಸ್ಸು, ಇಂದ್ರಿಯ, ಬುದ್ಧಿ, ಚಿತ್ತ ಇವುಗಳು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಯಾರು ಬಾಕಿ ಉಳಿದಿರ್ತಾರೆಯೋ ಅವನು ಪ್ರತ್ಯೇಗಾತ್ಮ ಅಂತ ಹೇಳಿ. ಅವನು ಎಲ್ಲರಲ್ಲಿ ಸರ್ವೇ ಸಾಮಾನ್ಯ, ಎಲ್ರಿಗೂ ಒಬ್ಬನೇ ಆಗಿದ್ದಾನೆ. ಒಬ್ಬೊಬ್ಬರಲ್ಲಿ ಒಂದೊಂದು ಬೇರೆ ಬೇರೆ ಇಂಡಿವಿಜುವಲ್ ಐಡೆಂಟಿಟಿ ಅನ್ನೋದೇನು ಇರೋದಿಲ್ಲ, ಎಲ್ರಲ್ಲಿ ಒಬ್ಬನೇ ಆಗಿರ್ತಾನೆ. ಆದ್ರೆ ಪ್ರತ್ಯೇಗಾತ್ಮ ಅಂತ ಯಾಕಂದ್ರು? ಪ್ರತ್ಯೇಕ ಅಂದ್ರೆ ತೀರ ಒಳಗಡೆ ಇರೋನು ಅಂತ. ಈಗ ಅನ್ನಮಯ ಕೋಶ, ಅದ್ರ ಒಳಗಡೆ ಪ್ರಾಣಮಯ ಕೋಶ, ಅದ್ರ ಒಳಗಡೆ ಮನೋಮಯ ಕೋಶ, ಅದ್ರ ಒಳಗಡೆ ವಿಜ್ಞಾನಮಯ ಕೋಶ, ಅದ್ರ ಒಳಗಡೆ ಆನಂದಮಯ ಕೋಶ. ಆ ಆನಂದಮಯ ಕೋಶದ ಆತ್ಮ ಇವನು ತೀರ ಒಳಗಡೆ ಆಗಿರೋದ್ರಿಂದ ಇದು ಪ್ರತ್ಯಕ್ ಅಂತ ಹೆಸರು. ತೀರ ಒಳಗಡೆ ಇರೋದು ಇದ್ದಾನೆ ಅನ್ನೋ ಕಾರಣದಿಂದ ಪ್ರತ್ಯೇಗಾತ್ಮ ಅಂತ ಹೇಳ್ತಾರೆ. ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ. ಒಂದೇ ಒಂದು ಪ್ರಶ್ನೆ. ನಮ್ಮಲ್ಲಿ ಹಿರಿಯರೆಲ್ಲ ಈಗ ಭಕ್ತಿ ಮಾರ್ಗದಲ್ಲಿ ಬಗ್ಗೆ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡೋದು ಬದಲು ಒಂದು ದೇವರನ್ನ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನಾವು ಶ್ರದ್ಧೆಯಿಂದ ಮಾಡೋದಾದ್ರೆ ಬೇಗ ಒಲಿತಾರೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ನಾವು ಅದನ್ನ ಮನಗೊಳ್ಬೇಕು, ಯಾವ ರೀತಿ ಅದನ್ನ ಮಾಡ್ಬೇಕು?
ಅವ್ರು ಹೇಳಿದ್ದು ಸರಿನೇ ಇದೆ, ಹ್ಮ್ ತಪ್ಪೇನಿಲ್ಲ. ಹ. ಈಗ ನಾವು ಕೃಷಿ ಮಾಡುವಾಗ ಹ್ಮ್ ಒಂದು ಸಾಲಿನಲ್ಲಿ ಹಿಡ್ಕೊಂಡು ನೆಲವನ್ನು ಹಸಲ್ ಮಾಡ್ತಾ 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 ಹೋದಾಗ, ನಾಳೆನೂ ಮತ್ತೆ ಅಲ್ಲಿಯೇನೇ ಮಾಡಿದಾಗ, ನಾಡಿದ್ದು ಮತ್ತೆ ಅಲ್ಲಿಯೇನೇ ಮಾಡಿದಾಗ ಅದು ಕೃಷಿಗೆ ಬಿತ್ತೋದಕ್ಕೆ ಯೋಗ್ಯವಾಗುತ್ತೆ. ಇವತ್ತು ಇಲ್ಲಿ, ನಾಳೆ ಅಲ್ಲಿ, ನಾಡಿದ್ದಲ್ಲಿ, ಹೀಗೆಲ್ಲ ಇಲ್ಲ ಅಲ್ಲೊಂಚೂರು 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 ಮಾಡ್ಕೊಂಡು ಹೋದಾಗ ಯಾವ ಭೂಮಿಯೂ ಹಸನಾಗೋದಿಲ್ಲ. ಹೌದು. ನನಗೇನೋ ನಾನು ಬಹಳ ಮಾಡಿದ್ದೀನಿ ಅನ್ನೋ ಫೀಲಿಂಗ್, ಹ್ಮ್ ಅಲ್ಲೊಂಚೂರು 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 ಮಾಡಿರ್ತೀನಿ ಅಲ್ವೇ? ಈ ತರ ಅರ್ಥ ಸರಿ, ಮಾಡ್ಕೊಳ್ಳಿ. ಆಯ್ತು. ಅಂದ್ರೆ ಬೇರೆ ಬೇರೆ ದೇವ್ರು, ಎಲ್ಲಾ ದೇವ್ರು ಒಂದ್ ಇದ್ರಲ್ಲಿ ಒಬ್ಬನೇ ಅಂತಾದ್ರೂ ಕೂಡ ನಾವು ಮಾಡುವ ಇದು ರೀತಿಯಲ್ಲಿ ಬೇರೆ ಬೇರೆ, ಇವಾಗ ಕೃಷ್ಣ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ನಾವು ದೇವಿ ಆಗಿರ್ಬೋದು, ಆದ್ರೆ ನಾವು ಒಬ್ಬರನ್ನೇ ಇಟ್ಕೊಂಡು ಮಾಡೋದು ನಮ್ಮ ಗುರಿ ತಲುಪೋದಕ್ಕೆ ಅನುಕೂಲ ಆಗತ್ತೆ ಅಂತ. ಅನುಕೂಲ, ರೂಲ್ ಅಲ್ಲ, ಇದನ್ನ ಹ್ಮ್ ಅರ್ಥ ಮಾಡ್ಕೊಳ್ಳಿ. ಹಾ ಈ ಗೈಡ್ ಲೈನ್ಸ್ ರೂಲ್ಸ್ ಬೇರೆ ತಾನೆ. ರೈಟ್, ಹೌದು. ನೀವು ಹೇಳ್ತಾ ಇರೋ ಮಾತು ಗೈಡ್ ಲೈನ್ಸ್ ಅಲ್ಲಿ ಬರುತ್ತೆ, ರೂಲ್ ಅಲ್ಲ. ಆಯ್ತು ಗುರುಗಳೇ. ಒಂದೇ ಪಥದಲ್ಲಿ ಹೋಗ್ಬೇಕು ಅನ್ನೋದು ಉದ್ದೇಶ ಅಲ್ಲ ಗುರುಗಳೇ? ಅದೇ ಹೇಳಿದಾರೆ, ಕರೆಕ್ಟ್. ಅದೇ ಹ್ಮ್. ಅಲ್ಲೊಂಚೂರು ಇಲ್ಲೊಂಚೂರು ಮಾಡೋ ಬದಲು ಒಂದೇ ಕಡೆ ಮಾಡಿದಾಗ ಅದು ಹೆಚ್ಚು ಫಲಕಾರಿ ಅಂತ, ಅಥವಾ ಬೇಗ ಫಲಕಾರಿ ಅಂತ. Yes. ಗುರುಗಳೇ, ನನ್ನೊಂದು ಪ್ರಶ್ನೆ ಇತ್ತು. ಈ ಭಕ್ತಿ ಮಾರ್ಗ ನಿಜವಾಗ್ಲೂ ಜನನ್ ಕನ್ಫ್ಯೂಸ್ ಮಾಡ್ಬಿಡ್ತಾ ಅಂತ ಇದಿತ್ತು ನಂಗೆ. ಬಿಕಾಸ್ ನಾವು ಬೆಳೀತಿರ್ಬೇಕಾದ್ರೆ ತುಂಬಾ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ದೆ, ಎಲ್ಲಾನು ಬಿಟ್ಬಿಟ್ಟಿದ್ದೆ ಒಂದ್ ಟೈಮಲ್ಲಿ. ಎಸ್ಪೆಷಲಿ ಭಕ್ತಿ ಮಾರ್ಗದಲ್ಲಿ ಅದು ಎಲ್ಲೆಲ್ಲಿಗೋ ಹೇಳ್ಕೊಂಡು ಹೋಗ್ಬಿಡುತ್ತೆ, ಅಥವಾ ಟಿಸಿಲಾಗಿ ಹೋಗ್ಬಿಡುತ್ತೆ ಅದು. ನಿಜ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಅದರಲ್ಲಿ 2 ಅಂಶ ಇದೆ. ಒಂದು, ಕಲಿಯುಗದಲ್ಲಿ ಭಕ್ತಿಯೇ ಶ್ರೇಷ್ಠ ಅಂತ ಬಹಳ ಡಂಗರ ಹೊಡೆದು 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 ಭಕ್ತಿ ಎಲ್ಲಕ್ಕಿಂತ ಮಿಗಿಲಾದದ್ದು ಅನ್ನೋ ಅರ್ಥದಲ್ಲಿ ನಮ್ಮ ಜ್ಞಾನಿಗಳು, ಉಪನ್ಯಾಸಕಾರರು, ಪ್ರವಚನಕಾರರು, ಮಠಾಧೀಶರು ಎಲ್ಲರೂ ಇದೆಲ್ಲ ಹೇಳಿದರೆ ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು, ಹಾಗೆ ಹೇಳಿದ್ರ. ಇನ್ನೊಂದೇನು ಅಂತ ಹೇಳಿದ್ರೆ, ಭಕ್ತಿ ಬಿಟ್ಟು ಬೇರೆ ಯಾವುದೇ ಮಾರ್ಗದಲ್ಲಿ ಹೋದ್ರೆ ಒಂದೋ ಸಮಯ ಕೊಡಬೇಕು, ನಿಯಮ ಪಾಲಿಸ್ಬೇಕು, ಖರ್ಚು ಮಾಡಬೇಕು. ಆಮೇಲೆ ಶಾರೀರಿಕವಾಗಿ ಬೌದ್ಧಿಕವಾಗಿ ಎರಡೂ ರೀತಿ ಖರ್ಚು ಮಾಡಬೇಕು. ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಬುದ್ಧಿಶಕ್ತಿನೂ ಬೇಕು, ಶ್ರಮನೂ ಹಾಕಬೇಕು. ಆದ್ರೆ ಭಕ್ತಿನಲ್ಲಿ ಅವು ಯಾವುದು ಬೇಕಿಲ್ವಲ್ಲ, ಬಹಳ ಈಸಿ ಗೋಯಿಂಗ್. ಈ 2 ಕಾರಣದಿಂದ ಭಕ್ತಿಯ ವಾಸ್ತವ ಸ್ವರೂಪವನ್ನ ಒಂಚೂರು ನಾವು ಸೈಡ್ ಲೈನಿಗೆ ಹಾಕಿ ಅದರದ್ದು ಏನೇನೇನೋ ಬೇರೆ ಬೇರೆ ಅರ್ಥದಲ್ಲಿ ಮಾಡ್ಕೊಂಡಿದ್ದೀವಿ ಅನ್ನೋ ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅದು ಬಹಳ ದಿಕ್ ತಪ್ಪಿಸೋ ಕೆಲಸನೇ ಆಗಿದೆ ಹೆಚ್ಚು ಕಡಿಮೆ. ಹೌದು ಗುರುಗಳೇ. ಆಕ್ಚುಲಿ ಶಂಕರದ್ದು ಓದಿದ್ಮೇಲೆ ಮತ್ತೆ ಕಠೋಪನಿಷತ್ ಓದಿದ್ದಾಗ ಒಂದ್ ಸ್ವಲ್ಪ ಅರ್ಥ ಆಯ್ತು ನಂಗೆ ಅದು. ಆಕ್ಚುಲಿ ಭಕ್ತಿ ಮಾರ್ಗದ್ದು ಅಂದ್ರೆ ಆಯ್ತು ಬಿಡಿ, ಈಗ ಬೇಡ ಅದು. ಭಕ್ತಿಗಿಂತ ಜ್ಞಾನ ನೋಡಿ, ಶ್ರೇಷ್ಠ. ಈಗ ಇನ್ ಜನರಲ್ ಆಗಿ ನಿಮ್ಮ ಬೆಂಗಳೂರಲ್ಲಿ ಇದೆ, ಎಲ್ಲ ಊರಲ್ಲಿ ಇದೆ ಹೆಚ್ಚು ಕಡಿಮೆ. ಈ ಕಳೆದೊಂದು 10-15 ವರ್ಷದಿಂದ ಎಲ್ಲರೂ ಭಕ್ತಿನಲ್ಲಿ ಇರಬೇಕು, ಭಕ್ತಿ ಎಲ್ರಿಗೂ ಸರ್ವೇ ಸಾಮಾನ್ಯ, ಭಕ್ತಿಯನ್ನು ಹೆಚ್ಚು ಪ್ರಚಾರ, ಹೆಚ್ಚು ಅದರದ್ದು ಮಾಡಿರೋದ್ರಿಂದ ಜನ ಎಲ್ಲರೂ ಈ ಭಜನಾ ಮಂಡಳಿ, ಸ್ತೋತ್ರ ಮಂಡಳಿ, ಅದು ಇದು ಎಲ್ಲ ಕಡೆ ಅದರಲ್ಲಿ ಜನ ಅದರಲ್ಲಿ ಸೇರ್ತಾ ಹೋದ್ರು. ಗಂಡಸರು ಆಯ್ತು, ಹೆಂಗಸರು ಆಯ್ತು, ಸಾಮೂಹಿಕವಾಗಿ ಭಜನೆ, ಸ್ತೋತ್ರ ಅದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಇರೋ ಸಮಯ 24 ಗಂಟೆನಲ್ಲಿ ಆ ಕಡೆ ಒಂದಿಷ್ಟು ಸಮಯ ಕೊಟ್ಟ ಮೇಲೆ ಯಾವುದೋ ಬೇರೆ ಕೆಲಸದಿಂದ ನಾವು ಸಮಯ ತೆಗೆದುಕೊಂಡು ಆ ಕಡೆ ಕೊಡ್ಬೇಕು ತಾನೆ. ಯಾವುದೋ ಎಲ್ಲಿಂದ ತಗೊಳ್ತಿದ್ದೀವಿ ನಾವು ಅಂತ ಹೇಳಿದ್ರೆ, ಬಹಳ ಆಳವಾಗಿ ಯೋಚನೆ ಮಾಡಿದಾಗ 15-20 ವರ್ಷದ ಮುಂಚೆ ನಾವು ನಮ್ಮ ಮನೆಯಲ್ಲಿ ಏನು ಕುಲಧರ್ಮ ಕುಲಾಚಾರಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ, ನಿತ್ಯ ಆನ್ನಿಕಗಳನ್ನ, ನಿತ್ಯ ಪೂಜೆಗಳನ್ನ ಏನ್ ಮಾಡ್ತಾ ಇದ್ವಿ, ಅವುಗಳಿಂದ ತೆಗೆದುಕೊಂಡೇನೆ ಈ ಭಕ್ತಿಯ ಆಂದೋಲನದಲ್ಲಿ ಸಮಯ ಕೊಟ್ಟಿದ್ದೇವೇನೋ ಅನ್ನೋದು ನನ್ನ ಅನುಭವ.
ಹೌದು ಇದು ಕರೆಕ್ಟ್ ನನ್ನ ಹೌದು ಅನುಭವ. ಎಲ್ರಿಗೂ ಸರ್ವೇ ಸಾಮಾನ್ಯ ಇರಬೇಕು ಅಂತೇನಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ತಾತನವರು, ತಂದೆಯವ್ರ ತಂದೆ, ಅವರಿಗೆ ಬಹಳ ಜನ ಈ ಮ್, ವ್ಯಾಪಾರಿಗಳು, ಗುಜರಾತಿ, ಶೆಟ್ರು, ಮಾರ್ವಾಡಿ ಅವರೆಲ್ಲರೂ, ಗುರುಗಳೇ ನಿಮಗೆ ಕಾಶಿಗೆ ಯಾತ್ರೆ ಕರ್ಕೊಂಡು ಹೋಗ್ತೀವಿ, ಆ, ಬನ್ನಿ ನಮ್ಮ ಜೊತೆ, ನಿಮ್ಗೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅದು ಇದು ಬಹಳ ಕೇಳ್ಕೊಂಡ್ರದು. ನಮ್ಮ ತಾತನವ್ರು ಒಂದೇ ಉತ್ತರ ಹೇಳೋದಂತ, ಆ ಕಾಶಿಗೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಟೈಮಿಗೆ ಸರಿಯಾಗಿ ಸಂಧ್ಯಾವಂದನೆ ಮಾಡ್ಲಿಕ್ಕಾಗಿಲ್ಲ, ಯಾರಿಗ್ ಬೇಕು ಕಾಶಿ ಅಂತ ಹೇಳ್ತಿದ್ರಂತೆ. ಹ್ಮ್. ಈ ಮಾತಿನ ಒಳ ಅರ್ಥ ಆಯ್ತಾ? ಹೌದು ಗುರು ಗೊತ್ತಾಯ್ತು. ನಾನು ಯಾತ್ರೆಗೆ ಅಂತ ಹೋಗೋದಾದ್ರೆ ಸಮಯ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಅದನ್ನ ತಪ್ಪು ಹೋಗುತ್ತಲ್ಲ ನಂಗೆ. ಅಂದ್ರೆ ನಿತ್ಯಾನ್ಹಿಕ ಅನ್ನೋದೇನಿದೆ ಅದು ಕಾಶಿಗಿಂತಲೂ ದೊಡ್ಡದವ್ರಿಗೆ ಹ್ಮ್ ಅಲ್ವೇ? ಹೌದು, ಆ ಡಯಾಕ್ಟಮಿ ಬಂದ್ಬಿಡುತ್ತೆ ಇವುಗಳ ಆಕ್ಚುಲಿ ಹ್ಮ್ ಭಕ್ತ ಅಂದ್ರೆ. ಹ್ಮ್ ಹ್ಮ್ ಪ್ಲಸ್ ಹಾಗಿತ್ತು ಕಾಲ. ಇವಾಗ ನಾವು ಬಹಳ ಧಾರ್ಮಿಕರಾಗಿದ್ದೀವಿ ಅಂತ ಯಾರು ನಮ್ಮನ್ನ ನಾವು ಹೇಳ್ಕೊಳ್ತಾರೋ, ತಮ್ಮನ್ನ ತಾವು ಹೇಳ್ಕೊಳ್ತಾರೋ, ಅದಕ್ಕೆ ನಾವು ಧಾರ್ಮಿಕರಾಗಿದ್ದೀವಿ ಅನ್ನೋದಕ್ಕೆ ಅವ್ರು ಏನ್ ಪುರಾವೆ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಪ್ರತಿ ವರ್ಷ ಯಾತ್ರೆಗೆ ಹೋಗ್ತೇನೆ, ಅಥವಾ 2-3 ವರ್ಷಕ್ಕೊಮ್ಮೆ ಪಾದಯಾತ್ರೆಗೆ ಹೋಗ್ತೇನೆ, ಪ್ರತಿ ವರ್ಷ ಪಾದಯಾತ್ರೆಗೆ ಹೋಗ್ತೇನೆ, ಮನೆಯಿಂದ ಹೊರಗಡೆ ಮಾಡುವ ಉದಾಹರಣೆಗಳನ್ನೇ ಕೊಡ್ತಾರೆ ಹೊರತು ಮನೆಯಲ್ಲಿ ಏನಿದೆ ಅಂದ್ರೆ ಉದಾಹರಣೆ ಗೊತ್ತಿಲ್ಲ. ಮನೆಯಲ್ಲಿರುವಂತಹ ದೇವ್ರ ವಿಗ್ರಹದ ಮೇಲೆ, ಸಂಪುಷ್ಟದ ಮೇಲೆ, ಸಾಲಿಗ್ರಾಮದ ಮೇಲೆ 6 ತಿಂಗಳಿಂದ 1 ಇಂಚ್ ಧೂಳು ಬಿದ್ದಿರುತ್ತೆ. ಅಲ್ವಾ? ಹೌದು, ಹೌದು ಗುರುಗಳೇ ಕರೆಕ್ಟ್. ಅದು ಇನ್ನೊಂದು ಹೇಳಬಾರ್ದು, ಬಟ್ ವಿಚಿತ್ರ ಆದ ಗುರುಗಳಿಗೂ ಜನ್ಮ ಕೊಟ್ಬಿಡ್ತದು. ಆಗಿದೆ. ಅದು ಸರಿಯಾಗಿ ಹೇಳಕ್ಕಾಗಲ್ಲ, ಬಟ್ ಅದ್ರ ಒಂದು ಹೇಳಿದ್ನಲ್ಲ, ತುಂಬಾ ಜ್ಞಾನಿಗಳು, ಮಠಾಧೀಶರು ಎಲ್ಲರೂ ಇದನ್ನೇ ಡಂಗ್ರ ಸಾರಿದ್ರು ಅಂತ ಹೇಳಿರೋ ಮಾತಿನ ಆಶಯ ನೀವ್ ಹೇಳ್ತಾ ಇರೋದು ಎರಡು ಒಂದೇನೆ. ಸರಿ. ಹಾಗೆ ಭಕ್ತಿಯ ಮೊದಲನೇ ಅನಿವಾರ್ಯ ಗುಣ ಶರಣಾಗತಿ. ಈಗ ಭಕ್ತಿ ಮಾಡುವಂತವ್ರು ಎಷ್ಟು ಜನ ಶರಣಾಗತಿಗೆ ಬೇಕಾಗಿರೋದ ಕಾರಣ ಅಹಂಕಾರ ನಾಶ. ಈಗ ಭಕ್ತಿ ಮಾಡುವಂತವ್ರು ತಮ್ಮ ಅಹಂಕಾರವನ್ನ ಎಷ್ಟು ಜನ ಕಳ್ಕೊಂಡು ಭಕ್ತಿ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲೇನೆ ಗೊತ್ತಾಗುತ್ತೆ. ಸರಿ. ಮತ್ತೆ ಇಷ್ಟಾಗಿ ಭಕ್ತಿ ಮಾರ್ಗದೊಳಗೆ ಡಾಂಬಿಕತೆನೇ ಜಾಸ್ತಿ ಆಗ್ತಾ ಇದೆ ಗುರುಗಳಿಗೆ. ಸರಿ, ನಾನು ಆ ಪದ ಬಳಸ್ಲಿಲ್ಲ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಕರೆಕ್ಟ್. ಇಲ್ಲ, ನಾನು ಅದನ್ನೇ ಹೇಳಕ್ ಹೋಗಿದ್ದೆ, ಬಟ್ ಸರಿಗೆ ಹೋಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಹೌದೌದು. ನಾನೇನೋ ಧೈರ್ಯ ಮಾಡಿದೆ, ಅವಿದ್ಯಾವಂತ. ಅಲ್ಲ, ತುಂಬಾ ಟಿಸಲ್ಗಳು ಬಂದ್ಬಿಟ್ಟಿದೆ ಸರ್, ಏನಂತ ಗೊತ್ತಾಗಲ್ಲ. ಈಗ ಗೊರ ಹೇಳ್ಬೇಕಾದ್ರೆ ಮಹಾಲಕ್ಷ್ಮಿ ಅಂತಾರೆ, ಅಲ್ಲಿ ಹೋದ್ರೆ ಮುಕ್ತಿ ಸಿಗತ್ತೆ ಅಂತಾರೆ. ಸಾರಿ, ಏನೇನೋ ಇದೆ ಈಗ. ಅದು ಮನೇದ್ ಬಿಟ್ಬಿಟ್ಟು ಅದೇ ಇವರು DVG ಒಂದ್ ಕಡೆ ಅಂತಾರೆ ನೋಡಿ, ಮನೆಯ ಅಂಗಳದ ಹೂ ಬಿಟ್ಟು ಸುರದೇನುವಿಗೆ ಏಣಿ ಇಡಿವೆಯ ಮಂಕುತಿಮ್ಮ ಅಂತ ಕೇಳ್ತಾರ ಅವ್ರು. ಈಗ ನಮ್ಮೂರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ 20-25 ವರ್ಷದ ಹಿಂದೆ ಯಾವ್ದೋ ಒಂದು ಸಿನಿಮಾದಲ್ಲಿ ಹಾಡ ಬಂತು. ಆ ಹಾಡಿನ ನಂತರ ಒಂದು ವೃತ ಬಹಳ ಪ್ರಸಿದ್ಧಿ ಆಯ್ತು, ಸಂತೋಷಿ ಮಾತಾ. ಹೌದು. ಇವಾಗ ಸಂತೋಷಿ ಮಾತಾ ಮಾಡೋರು ಯಾರಿಲ್ಲ. ಕರೆಕ್ಟ್. ಇದೊಂದು ಯೋಚನೆ ಮಾಡಿ, ನಿಮಗೆ ನಿಮ್ ಸುತ್ತಮುತ್ತಲು ಒಂದು 20 ಉದಾಹರಣೆ ಸಿಗ್ತವೆ ಇಂಥದ್ದು. ಇವಾಗ ವೈಭವ ಲಕ್ಷ್ಮಿ ಶುರುವಾಗಿದೆ. ಈಗ ಅಯ್ಯಪ್ಪ ಸ್ವಾಮಿ ಮತ್ತ ಇವ್ರು ಯಾರ ಇವ್ರಿ ಅಂತಾರ ಏನಂತಾರ ಅವರು, ಇದು ಆಫ್ ಮಾಡ್ತೀನಿ ಮೈಕ್. ಔರಂಗಾಬಾದ್ ರೆಕಾರ್ಡಿಂಗ್ ಆಫ್ ಮಾಡಿ ಸರ್ ನೀವೇನೆ. ಶಿರ್ಡಿನ ಶಿರಡಿ ಗುರುಗಳ ಶಿರಡಿ. ಇಲ್ಲಿ ಕೂಡ